ಹರೇ ಶ್ರೀನಿವಾಸ. ಮಾಘಶುದ್ಧ ಪಾಡ್ಯದಿಂದ ಆಚರಿಸುವಂತಹ ಮೌನಗೌರಿ ವ್ರತ ಮತ್ತು ಮಾಘಸ್ನಾನದ ಮಹತ್ವ. ಕುಮಾರಿಯರು ಈ ವ್ರತವನ್ನು ಮಾಘಶುದ್ಧ ಪಾಡ್ಯದಿಂದ ಪಾಲ್ಗುಣ ಶುದ್ಧ ಪಾಡ್ಯದವರೆಗೂ 5 ವರ್ಷಗಳ ಕಾಲ ಆಚರಿಸಬೇಕು. ಹಸಿಯ ಅರಿಶಿಣ ಬೇರಿನಲ್ಲಿ ಪಾರ್ವತಿಪತಿ ರುದ್ರಾಂತರ್ಗತ ಜಯಪತಿ ಸಂಕರ್ಷಣನನ್ನು ಆವಾಹನೆ ಮಾಡಬೇಕು. ಕುಮಾರಿಯರು ಸೂರ್ಯೋದಯಕ್ಕೂ ಮೊದಲೇ ಎದ್ದು ಸ್ನಾನವನ್ನು ಮಾಡಿ ಮಡಿ ಹಾಗೂ ಶುದ್ಧವಾದ ರೇಷ್ಮೆ ಲಂಗ ಮತ್ತು ಕುಪ್ಪಸವನ್ನು ಧರಿಸಿ ಸೂರ್ಯೋದಯದ ಒಳಗಾಗಿ ಶಿವಪಾರ್ವತಿಯರ ಪ್ರತೀಕವಾದ ಅರಿಶಿಣದ ಬೇರುಗಳನ್ನು ಪೂಜೆ ಮಾಡಿ ಅವುಗಳನ್ನು ರೇಷ್ಮೆ ಬಟ್ಟೆಯಿಂದ ಸುತ್ತಿಡಬೇಕು. ಪೂಜೆ ಮಾಡುವಾಗ ಮಾತನಾಡಬಾರದು. ಕಥೆಯನ್ನು ಓದಿ ಮುಗಿಸಿ ಪೂಜೆಯನ್ನು ಮುಗಿಸಬೇಕು. ಸೂರ್ಯೋದಯದ ನಂತರ ಸೂರ್ಯನಿಗೆ ಮಂತ್ರಾಕ್ಷತೆಯನ್ನು ಏರಿಸಿ ನಂತರ ಮಾತನಾಡಬಹುದು. ಈ ವ್ರತವನ್ನು ಆಚರಿಸುವಾಗ ಬೆಳಗ್ಗೆ ಹಾಲು ಕುಡಿಯಬಾರದು, ರಾತ್ರಿ ಮೊಸರು ತಿನ್ನಬಾರದು, ಸೂರ್ಯೋದಯದ ನಂತರ ಊಟವನ್ನು ಮಾಡಬಾರದು. ಮೌನಗೌರಿ ವ್ರತದ ಕತೆ. ದೇವದೇವ ಪರಮಾತ್ಮ ಎಡದಲ್ಲಿ ವಿಷ್ಣು, ಬಲದಲ್ಲಿ ಬ್ರಹ್ಮ, ತೊಡೆಯ ಮೇಲೆ ಪಾರ್ವತೀದೇವಿ, ಮುಡಿ ಮೇಲೆ ಗಂಗಾದೇವಿ, ಆಲೆಯ ನೋಡು ಬಾಲೆಯ ನೋಡು, ಕೊಂಬು ನೋಡು ಕೊಳಲ ನೋಡು, ಕೆಂದಾವರೆ ಹೂ ನೋಡು, ಪುಟ್ಟ ಪುಟ್ಟ ಮುತ್ತೈದೆಯರೆಲ್ಲ ಪಟ್ಟವಾಳಿ ಪೀತಾಂಬರ ಉಟ್ಟುಕೊಂಡು ಅರಿಶಿಣ ಕುಂಕುಮ ಹಚ್ಚಿಕೊಂಡು ಗೌರಿ ಪೆಟ್ಟಿಗೆ ಕೈಯಲ್ಲಿ ಹಿಡಿದುಕೊಂಡು ಅವರೊಂದು ಸಾಲಿನಲ್ಲಿ ಹೋಗುತ್ತಿದ್ದರು. ಪುಟ್ಟ ಪುಟ್ಟ ತಾಯಂದಿರೆಲ್ಲ ನಾರು ಬಟ್ಟೆ ಉಟ್ಟುಕೊಂಡು ನೀರಿನ ಅಂಗಾರ ಶ್ರೀಮುದ್ರೆ ಪೆಟ್ಟಿಗೆ ಕೈಯಲ್ಲಿ ಹಿಡಿದುಕೊಂಡು ಕೊಡ ಹಿಡಿದುಕೊಂಡು ಅವರೊಂದು ಸಾಲಿನಲ್ಲಿ ಹೋಗುತ್ತಿದ್ದರು. ದೇವದೇವ ಅವರ್ಯಾಕೆ ಹೀಗೆ ಇವರ್ಯಾಕೆ ಹೀಗೆ ಹೋಗುತ್ತಿದ್ದಾರೆ ಎಂದು ಸುಭದ್ರೆಯು ಕೃಷ್ಣನ ಬಳಿ ಕೇಳಲು ಪರಮಾತ್ಮನು ಹೇಳುತ್ತಾನೆ, ಇವರು ಮಾಘಸ್ನಾನ ಮಾಡಿದಂಥ ಪುಣ್ಯವಂತರು. ಇವರು ಮೌನಗೌರಿ ಪೂಜೆ ಮಾಘಸ್ನಾನ ಮಾಡಿರದಂಥ ಪಾಪಿಷ್ಟರು. ಮೌನಗೌರಿ ಎಂದರೇನು, ಮಾಘಸ್ನಾನ ಎಂದರೇನು ನನಗೂ ಹೇಳಿ, ನಾನು ಮಾಡುತ್ತೇನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಮಾಘ ಮಾಸ ಮೊದಲನೇ ಪಾಡ್ಯ ಎರ್ಕೋಬೇಕು, ಮಡಿ ಬಟ್ಟೆ ಉಟ್ಕೋಬೇಕು, ಅರಿಶಿಣ ಕುಂಕುಮ ಹಚ್ಕೋಬೇಕು, ಹಸಿ ಅರಿಶಿಣ ಬೇರು 2 ಇಟ್ಕೋಬೇಕು. ಅದಕ್ಕೆ ಸ್ನಾನ ಮಾಡಿಸಿ ವಸ್ತ್ರ ಉಡಿಸಿ ಅರಿಶಿಣ ಏರಿಸಿ ಬಳೆ ಬಿಚ್ಚೋಲೆ ಹಾಕಿ ಮಂಗಳಸೂತ್ರ ಹಾಕಿ ಕಾಲುಂಗರು ಇಡಿಸಿ ಕಲಶ ಕನ್ನಡಿ ಹಣೆಗೆ ಇಟ್ಟು ಗೆಜ್ಜೆ ವಸ್ತ್ರ ಏರಿಸಿ ಸೂರ್ಯೋದಯ ಆಗುವುದರೊಳಗೆ ಮೌನದಿಂದ ಪೂಜೆ ಮಾಡಬೇಕು. 5 ತುಂಬಿ ಹೂವು 5 ತುರುಬಿ ಹೂವು ಏರಿಸಬೇಕು. 5 ಹಿಡಿ ಮಂತ್ರಾಕ್ಷತೆ ಹಾಕಬೇಕು. ಈ ರೀತಿ 5 ವರ್ಷ ಮಾಡಬೇಕು. ಮೊದಲನೆಯ ವರ್ಷ ಅಕ್ಕಿ, 2ನೆಯ ವರ್ಷ ಕಡಲೆಬೇಳೆ, 3ನೆಯ ವರ್ಷ ಉಪ್ಪು, 4ನೆಯ ವರ್ಷ ಎಳ್ಳು, 5ನೆಯ ವರ್ಷ ಅರಿಶಿಣ ಕುಂಕುಮ ದಾನ ಕೊಡಬೇಕು. ಬೆಲ್ಲ ಕಬ್ಬು ಕಡಲೆ ಹಣ್ಣು ಕಾಯಿ ನೈವೇದ್ಯ ಮಾಡಬೇಕು. ಕದಲಾರತಿ ಮಾಡಬೇಕು. ಹೀಗೆ 5 ವರ್ಷ ಪೂಜೆ ಮಾಡಿದರೆ ಮುತ್ತೈದೆತನ ಹೆಚ್ಚುತ್ತದೆ. ಕತೆ ತಪ್ಪಬಾರದು. ಕತೆ ತಪ್ಪಿದರೂ ವಿಧಾನ ತಪ್ಪಬಾರದು. ಇತಿ ಶ್ರೀ ಮೌನಗೌರಿ ಕತೆ ಸಂಪೂರ್ಣಂ.